ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಈಸಿ ವೇಯಲ್ಲಿ ಕಂಪ್ಲೀಟಾಗಿ ಸ್ಯಾರಿನ ಯೂಸ್ ಮಾಡಿ ಈ ರೀತಿ ಡಿಸೈನರ್ ಲೆಹೆಂಗಾ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಈ ಲೆಹೆಂಗಾ ಬಂದು ಕಂಪ್ಲೀಟಾಗಿ ಬಾಕ್ಸ್ ಪ್ಲೀಟೆಡಲ್ಲಿ ಡಿಸೈನ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿರತ್ತೆ. ಕಂಪ್ಲೀಟಾಗಿ ನಾನು ಇದನ್ನ ಪ್ಲೀಟ್ಸ್ ಏನಿದೆ ಅದು ಪ್ಲೀಟ್ಸ್ ಫೋಲ್ಡಿಂಗ್ ಮಾಡಿ ಪಿನ್ಸ್ ಇಟ್ಟು ಐರನ್ ಮಾಡಿ ಸ್ಟಿಚಿಂಗ್ ಮಾಡಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮಗೆ ಅರ್ಥ ಆಗೋದು. ಮತ್ತೆ ನಾನು ಇದರಲ್ಲಿ ಏನು ವೇರ್ ಮಾಡಿದ್ದೀನಿ ಬ್ಲೌಸು, ಈ ಬ್ಲೌಸ್ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಓನ್ಲಿ ಸ್ಕರ್ಟ್ ಮಾತ್ರ ನಾನು ತೋರಿಸ್ತೀನಿ ಈ ವಿಡಿಯೋ ಅಲ್ಲಿ. ನೋಡಿ, ಕಂಪ್ಲೀಟಾಗಿ ನಾನು ಈ ಸ್ಯಾರಿನ ಯೂಸ್ ಮಾಡಿ ಈ ರೀತಿ ಕಂಪ್ಲೀಟ್ ಏನಿದೆ ಈ ರೀತಿ ಲೆಹೆಂಗಾ ಏನಿದೆ ಅದನ್ನ ಡಿಸೈನ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದರಲ್ಲೇ ಬಂದಿರೋ ಬಾರ್ಡರ್ನ ಯೂಸ್ ಮಾಡಿ ದುಪ್ಪಟ್ಟಾಗೆ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಸ್ಯಾರಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಸ್ಯಾರಿ, ಇದು ಹೊಸ ಸ್ಯಾರಿ. ಈ ಸ್ಯಾರಿ ಬಂದು ನಾನು ಮೀಶೋಲಿ ತಗೊಂಡಿರೋದು. ಬೇಕು ಅಂದ್ರೆ ಇದರ ಲಿಂಕ್ಸ್ ಮತ್ತೆ ಇಲ್ಲ ಕೋಡ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನೋಡಿ, ಕಂಪ್ಲೀಟ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಇದೆ. ನೀವು ಯಾವತ್ತೇ ಆಗಲಿ ಲೆಹೆಂಗಾ ಡಿಸೈನ್ ಮಾಡ್ಕೋಬೇಕು ಅನ್ಕೊಂಡ್ರೆ ಈ ರೀತಿ ಬಾರ್ಡರ್ ಏನಿದೆ ಸ್ವಲ್ಪ ದೊಡ್ಡ ಸೈಜ್ ಇರೋ ಬಾರ್ಡರ್ ಇರೋ ಸ್ಯಾರಿನ ಚೂಸ್ ಮಾಡಿಕೊಂಡು ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ನೋಡಿ, ನಾನು ತೋರಿಸ್ತಾ ಇರೋ ಈ ಸ್ಯಾರಿಗೆ ಕಂಪ್ಲೀಟ್ ಆಗಿ ಬಾರ್ಡರ್ ಬಂದು ಒಂದ್ ಸೈಡ್ ತುಂಬಾನೇ ದೊಡ್ಡದಿದೆ. ಅದಕ್ಕೆ ನಾನು ಈ ರೀತಿ ಲೆಹೆಂಗಾ ಡಿಸೈನ್ ಮಾಡ್ತಿದ್ದೀನಿ ಈ ಸ್ಯಾರಿಯಲ್ಲಿ. ಲಾಂಗ್ ಡ್ರೆಸ್ಸಸ್ ಕೂಡ ಮಾಡ್ಕೋಬಹುದು. ಬಟ್ ಈ ರೀತಿ ಇನ್ನೂ ದೊಡ್ಡ ಸೈಜ್ ಇದ್ರೆ ಆರಾಮಾಗಿ ಲೆಹೆಂಗಾಗೆ ಲುಕ್ ವೈಸ್ ತುಂಬಾನೇ ಚೆನ್ನಾಗಿರತ್ತೆ. ನಿಮಗೆ ಸಪ್ರೇಟ್ ಆಗಿ ದುಪಟ್ಟ ಇದ್ರೆ ಇಲ್ಲ ತಗೊಂತೀವಿ ಅನ್ಕೊಂಡ್ರೆ ಈ ಕಡೆ ಸ್ಮಾಲ್ ಸೈಜ್ ಬಾರ್ಡರ್ ಇದೆ ಅಲ್ವಾ, ಅದನ್ನು ಕೂಡ ಈ ಸೈಡ್ಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು, ಅಟ್ಯಾಚ್ ಮಾಡ್ಕೋಬಹುದು. ನೋಡಿ, ನಾನು ಈ ಸ್ಯಾರಿಗೆ ಬಂದಿರೋ ಕಂಪ್ಲೀಟ್ ಏನಿದೆ ಬ್ಲೌಸ್ ಪಾರ್ಟ್ ಅದನ್ನ ರಿಮೂವ್ ಮಾಡಿದೆ. ಹಾಗೆ ಈ ಸ್ಯಾರಿಗೆ ಬಂದಿರೋ ಪಲ್ಲು ಪಾರ್ಟ್ ಕೂಡ ರಿಮೂವ್ ಮಾಡಿದೆ. ಹಾಗೆ ಒಂದ್ ಸೈಡ್ ಇರತ್ತಲ್ವಾ ಸ್ಮಾಲ್ ಸೈಜ್ ಬಾರ್ಡರ್, ಅದನ್ನು ಕೂಡ ರಿಮೂವ್ ಮಾಡ್ಕೊಂಡೆ. ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಕೊಂಡು ಮತ್ತೆ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ನಾನು ಫ್ಯಾಬ್ರಿಕ್ನ ಸಪರೇಟ್ ಮಾಡ್ಕೊಂಡಿದ್ದೀನಿ. ಈ ನೀವು ಬ್ಲೌಸ್ ಇದಕ್ಕೆ ಬಂದಿರೋ ಸ್ಯಾರಿಯಲ್ಲೇ ಸ್ಟಿಚಿಂಗ್ ಮಾಡ್ಕೊಂತೀವಿ ಅನ್ಕೊಂಡ್ರೆ ಮಾಡ್ಕೋಬಹುದು. ಬಟ್ ನಾನು ಕಂಪ್ಲೀಟ್ ಸ್ಕರ್ಟ್ ಮತ್ತೆ ಬ್ಲೌಸ್ ಒಂದೇ ಕಲರ್ ಇರಬೇಕು ಅಂತ ನಾನು ಇದರಲ್ಲೇ ಸಪರೇಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಂಪ್ಲೀಟ್ ಸ್ಕರ್ಟ್ಗೆ 4 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಬ್ಲೌಸ್ಗೆ 1 ಮೀಟರ್ ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಬ್ಲೌಸ್ ಆದ್ಮೇಲೆ ರಿಮೈನಿಂಗ್ ಕಂಪ್ಲೀಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ನಾನು ಸ್ಕರ್ಟ್ಗೆ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ನೀವು 3 ಇಂಚಸ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ತುಂಬಾ ಈಸಿ ಇರತ್ತೆ. ನೀವು ಇಂಚಸ್ ಅಂತ ಏನು ಇಲ್ಲ, ನಾರ್ಮಲ್ ಆಗಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಆ ಮೆಥಡ್ ಅಲ್ಲಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ನೀವು ಈ ರೀತಿ ಪಿನ್ಸ್ ಇಟ್ಕೊಂಡು ಐರನ್ ಮಾಡ್ಕೊಂಡ್ರೆ ಆಗತ್ತೆ. ನಿಮಗೇನಾದ್ರೂ ಸ್ವಲ್ಪ ಪ್ಲೀಟ್ಸ್ ಹೆಚ್ಚು ಕಮ್ಮಿ ಬಂದ್ರೆ ನೀವು ಆರಾಮಾಗಿ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕೆ ನಾನು ಫಸ್ಟ್ ಪಿನ್ಸ್ ಇಟ್ಟು ಮತ್ತೆ ಐರನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಆ ಕಡೆ ಕಾರ್ನರ್ ಏನಿದೆ ಆ ಕಡೆ ನಾನು ಒಂದು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ ಕಂಪ್ಲೀಟ್ ಮಾರ್ಜಿನ್ ಬಿಟ್ಕೋಬೇಕು. ನಿಮಗೆ ಫಿಟ್ಟಿಂಗ್ ಕಡೆ ಬರತ್ತೆ, ಸೈಡ್ ಅಲ್ಲಿ ಜಿಪ್ ಎಲ್ಲ ಇದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಅದಕ್ಕೆ ನೀವು ಒಂದು 3 ಇಂಚಸ್ ಗ್ಯಾಪ್ ಬಿಟ್ಟು ಮತ್ತೆ ಪ್ಲೀಟ್ಸ್ ಮಾಡ್ಕೋಬೇಕು. ನಿಮಗೇನಾದ್ರೂ ನಾರ್ಮಲ್ ಪ್ಲೀಟ್ಸ್ ಬೇಕು ಅಂದ್ರೆ ನಾರ್ಮಲ್ ಆಗಿ ಒಂದೇ ಸೈಡ್ಗೆ ನೀವು ಪ್ಲೀಟ್ಸ್ ಫೋಲ್ಡಿಂಗ್ ಮಾಡ್ಕೋಬಹುದು. ಬಟ್ ನಾನ್ ತೋರಿಸಿರೋದು ಬಾಕ್ಸ್ ಪ್ಲೀಟೆಡ್ ಟೈಪ್, ಒಂದಿಕ್ಕೊಂದು ಆಪೋಸಿಟ್ ಬರತ್ತೆ ಎಲ್ಲಾ ಪ್ಲೀಟ್ಸುನು. ನಾನಿಲ್ಲಿ ಪ್ಲೀಟ್ ವಿಡ್ತ್ ಬಂದು 3 ಇಂಚಸ್ ತಗೊಂತಾ ಇದ್ದೀನಿ. ನಿಮ್ಗೆ ಇನ್ನೂ ಅಗಲ ಬೇಕು ಅಂದ್ರೆ ತಗೋಬಹುದು. ಬಟ್ ಮೀಡಿಯಂ ಬಂದು 1.5 ಇಲ್ಲ 2 ಇಂಚಸ್ ಇರತ್ತೆ. ಬಟ್ ಇದು ಬಾಕ್ಸ್ ಪ್ಲೀಟ್ ಅಲ್ವಾ, 2 ಇಂಚಸ್ ತಗೊಂಡ್ರೆ ಲುಕ್ ವೈಸ್ ಇನ್ನೂ ಚೆನ್ನಾಗಿರತ್ತೆ. ಪ್ಲೀಟ್ಸ್ ಕೂಡ ಕರೆಕ್ಟ್ ಆಗಿ ಕೂರತ್ತೆ. ನೋಡಿ, ನಾನು ಒಂದು ಪ್ಲೀಟ್ ಏನಿದೆ ಇದು ಈ ಕಡೆಗೆ ಫೋಲ್ಡಿಂಗ್ ಮಾಡಿದ್ದೀನಿ. ಅಂಡ್ ಇನ್ನೊಂದು ಪ್ಲೀಟು ಆ ಕಡೆ ಫೋಲ್ಡಿಂಗ್ ಏನ್ ಮಾಡಿದ್ದೀನಿ ಅದಕ್ಕೆ ಆಪೋಸಿಟ್ ಬರೋ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡು ನೀಟಾಗಿ ಅದ್ರ ಮೇಲೆ ಐರನ್ ಮಾಡ್ತಿದ್ದೀನಿ. ಜಸ್ಟ್ ಅಂದಾಜ್ ಮೇಲೆ ಈ ರೀತಿ ಫ್ಯಾಬ್ರಿಕ್ ಲೈಟ್ ಆಗಿ ಒಂದು 1 ಇಂಚು 1.5 ಫ್ಯಾಬ್ರಿಕ್ ಒಳಗಡೆಗೆ ಸೇರಿಸ್ಕೊಂಡು ನೀವು ಕಂಪ್ಲೀಟ್ ಆಗಿ ಪಿನ್ಸ್ ಇಟ್ಕೊಂಡು ಇದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಕಂಪ್ಲೀಟ್ ವಿಡಿಯೋ ಅಲ್ಲಿ ಇದೇ ಮೆಥಡ್ ಅಲ್ಲಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡ್ರೆ ಆಗತ್ತೆ. ನೋಡಿ, ಐರನ್ನು ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಅದ್ರ ಮೇಲೆ ಕೂರೋ ತರ ಪ್ಲೀಟ್ಸ್ ಎಲ್ಲಾನು ಅದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೋಬೇಕು.
ನೋಡಿ ಇದು ಪ್ಲೀಟ್ಸು ಹೆಚ್ಚು ಕಮ್ಮಿ ಬರ್ದಿರ ನೀಟಾಗಿ ನಾನು ಇದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಕೊಂಡು ಐರನ್ ಮಾಡ್ತಿದ್ದೀನಿ. ಇಲ್ಲ ನಿಮ್ಗೆ ಹಾಗೆ ಬರುತ್ತೆ ಅನ್ಕೊಂಡ್ರೆ ಮಾಡ್ಕೋಬಹುದು. ಬಟ್ ಕೆಲವೊಂದು ಸ್ಯಾರೀಸು ಇನ್ನೂ ಸ್ಮೂತ್ ಇರತ್ತೆ. ಸೊ ಆ ತರ ಸ್ಯಾರೀಸ್ಗೆ ಈ ತರ ಏನು ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಆಗಿ ನೀವು ಒಂದ್ಸಲ ಐರನ್ ಮಾಡ್ಕೊಂಡ್ರು ಕೂಡ ಈ ಬಾರ್ಡರ್ ಕೂರತ್ತೆ. ಬಟ್ ನಾನು ಯೂಸ್ ಮಾಡಿರೋ ಸ್ಯಾರಿ ಬಂದು ಸ್ವಲ್ಪ ದಪ್ಪ ಇದೆ ಬಾರ್ಡರ್ ಎಲ್ಲಾನು. ಅದಕ್ಕೆ ನಾನು 2-3 ಟೈಮ್ಸ್ ಇದ್ರ ಮೇಲೇನೆ ಐರನ್ ಮಾಡ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಈ ರೀತಿ ಐರನ್ ಮಾಡ್ಕೋಬೇಕು. ಒಂದಕ್ಕೊಂದು ನೀವು ಆಪೋಸಿಟ್ ತಗೋಬೇಕು ಪ್ಲೀಟ್ಸು. ನೋಡಿ ಆಲ್ರೆಡಿ ನಾನು 2 ಪ್ಲೀಟ್ಸ್ ಫೋಲ್ಡಿಂಗ್ ಮಾಡಿದ್ದೀನಿ. ಅಂಡ್ ಇನ್ನೊಂದು ಪ್ಲೀಟ್ ಇದೆ ಈ ರೀತಿ ಒಳಗಡೆಗೆ ಒಂದು 1 ಇಂಚ್ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಪಿನ್ ಇಟ್ಟಿದ್ದೀನಿ. ಜಸ್ಟ್ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ಮೆಥಡ್ ಅಲ್ಲೇ ನೀವು ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಐರನ್ ಮಾಡ್ಕೋಬೇಕು. ಸೊ ನಿಮಗೆ ನಾರ್ಮಲ್ ಪ್ಲೀಟೆಡ್ ತರ ಬೇಕು ಅನ್ಕೊಂಡ್ರೆ ಆ ತರ ವಿಡಿಯೋಸ್ ಕೂಡ ಮಾಡಿದ್ದೀನಿ. ನನ್ನ ಫಸ್ಟ್ ಚಾನೆಲ್ ಅಲ್ಲಿ ಇರತ್ತೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಬಟ್ ಈ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ನಾನು ಈ ರೀತಿ ಲೆಹೆಂಗಾ ಸ್ಟಿಚಿಂಗು ಕಟಿಂಗ್ ತೋರಿಸ್ತಿರೋದು. ಅದಕ್ಕೆ ಕರೆಕ್ಟ್ ಆಗಿ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡು ಈ ರೀತಿ ಮಾಡಿದ್ದೀನಿ. ಅದು ಕೂಡ ಓನ್ಲಿ ಸ್ಕರ್ಟ್ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ನಿಮಗೇನಾದ್ರೂ ಬ್ಲೌಸಸ್ ಬೇಕು ಅಂದ್ರೆ ಕಂಪ್ಲೀಟ್ ಪ್ರೊಫೆಷನಲ್ ಆಗಿ ಪ್ರಿನ್ಸಸ್ ಕಟ್ಟು ಅದು ಕೂಡ ಇದೇ ಚಾನೆಲ್ ಅಲ್ಲಿ ಇರತ್ತೆ. ಸೊ ಹೋಗಿ ಚೆಕ್ ಮಾಡಿ ನೋಡಿ. ನೋಡಿ ಕಂಪ್ಲೀಟ್ ಆಗಿ ಒಂದಕ್ಕೊಂದು ಈ ರೀತಿ ಆಪೋಸಿಟ್ ಬರೋ ತರ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಪ್ಲೀಟ್ಸ್ ನೀಟಾಗಿ ಐರನ್ ಮಾಡ್ಕೋಬೇಕು. ಸೊ ಇದು ಬಂದು ಮೆಜರ್ಮೆಂಟ್ ವೇ ಅಲ್ಲಿ ಕೂಡ ಮಾಡ್ತಾರೆ. ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ನಾರ್ಮಲ್ ಆಗಿ ಫೋಲ್ಡ್ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಮೆಜರ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡು ಇಷ್ಟು ಇಂಚಸ್ ಅಂತ ಸೊ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ನನ್ನ ಫಸ್ಟ್ ಚಾನೆಲ್ ಅಲ್ಲಿ ಇರತ್ತೆ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸಾರೀಸ್ ಅಲ್ಲೇ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಬಟ್ ಇದು ಬಂದು ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ಅದಕ್ಕೆ ಮೆಜರ್ಮೆಂಟ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ನಾರ್ಮಲ್ ಆಗಿ ನಾನು ಪ್ಲೀಟ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ತೋರಿಸ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಈ ತರ ಬರತ್ತೆ. ನಿಮ್ಮ ಹತ್ರ ಕಂಪ್ಲೀಟ್ ಒಂದು ಸ್ಯಾರಿ ಇದ್ರೆ ಆರಾಮಾಗಿ ಲೆಹೆಂಗಾ ಡಿಸೈನ್ ಮಾಡ್ಕೋಬಹುದು. ನೋಡಿ ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಐರನ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಈ ಫ್ಯಾಬ್ರಿಕ್ ಏನಿದೆ ನಾನು 4 ಮೀಟರ್ ಯೂಸ್ ಮಾಡ್ತಿದ್ದೀನಲ್ಲ, ಇದು ಕಂಪ್ಲೀಟ್ ಆಗಿ ಎಲ್ಲಾ ಪ್ಲೀಟ್ಸು ಕೂಡ ಇದೇ ಮೆಥಡ್ ಅಲ್ಲೇ ನೀವು ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಐರನ್ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಕರ್ಟ್‌ಗೆ ಎಷ್ಟು ಪ್ಲೀಟ್ಸ್ ಇದೆಯೋ ಅಷ್ಟು ಪ್ಲೀಟ್ಸ್ ಕೂಡ ನಾನು ಐರನ್ ಮಾಡಿ ತೋರಿಸಿಲ್ಲ. ಜಸ್ಟ್ ನಾರ್ಮಲ್ ಒಂದು 15 ಪ್ಲೀಟ್ಸ್ ಆ ರೀತಿ ತೋರಿಸಿದ್ದೀನಿ. ಈ ಕಂಪ್ಲೀಟ್ ರಿಮೈನಿಂಗ್ ಇರೋದು ಇದೇ ಮೆಥಡ್ ಅಲ್ಲೇ ನೀವು ಫೋಲ್ಡ್ ಮಾಡ್ಕೊಂಡು ಪ್ಲೀಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೀನಿ ಅದೇ ಮೆಥಡ್ ಇರತ್ತೆ. ಬಾಕ್ಸ್ ಪ್ಲೀಟ್ಸ್ ಅಂದ್ರೆ ತುಂಬಾ ಈಸಿ ಇರತ್ತೆ. ಒಬ್ಬೊಬ್ರಿಗೆ ನೋಡಿದ್ರೇನೆ ಕಷ್ಟ ಅನ್ಸತ್ತೆ. ಬಟ್ ಏನು ಇಲ್ಲ, ಜಸ್ಟ್ ಒಂದಕ್ಕೊಂದು ಆಪೋಸಿಟ್ ಇರತ್ತೆ. ನೀವು ಫ್ಯಾಬ್ರಿಕ್ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡಾಗ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಆಗತ್ತೆ ಅಷ್ಟೇ. ನಿಮಗೇನಾದ್ರೂ ಇನ್ನೂ ಫ್ಯಾಬ್ರಿಕ್ ಜಾಸ್ತಿ ಇದೆ ಅನ್ಕೊಂಡ್ರೆ ಇದು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಒಳಗಡೆಗೆ ಅದು ಜಾಸ್ತಿ ತಗೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬಹುದು. ಇಲ್ಲ ಫ್ಯಾಬ್ರಿಕ್ ಕಮ್ಮಿ ಇದೆ ಅನ್ಕೊಂಡ್ರೆ ಸ್ವಲ್ಪ ಲೈಟ್ ಆಗಿ ಕಮ್ಮಿ ಇಟ್ಕೊಂಡು ಕೂಡ ನೀವು ಫ್ಯಾಬ್ರಿಕ್ ಏನಿದೆ ಅದನ್ನ ಫೋಲ್ಡ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡು ಐರನ್ ಮಾಡ್ಕೋಬಹುದು. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಇದೇ ಮೆಥಡ್ ಅಲ್ಲೇ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಈಸಿ ಇರತ್ತೆ. ನೋಡಿ ಕಂಪ್ಲೀಟ್ ಆಗಿ ನಾನು ಫಸ್ಟ್ ಈ ರೀತಿ ಪಿನ್ಸ್ ಇಟ್ಟು ನಾನು ಐರನ್ ಮಾಡ್ತಿದ್ದೀನಿ. ನೀವು ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಆರಾಮಾಗಿ ಮಿಷನ್ ಅಲ್ಲೇ ಒಂದೇ ಸಲ ನೀವು ಪ್ಲೀಟಿಂಗ್ ಈ ರೀತಿ ಮಾಡ್ಕೊಂಡು ಬಾಕ್ಸ್ ಪ್ಲೀಟ್ಸ್ ಏನಿದೆ ಆ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಒಂದೇ ಸಲ ಕೂಡ ಎಲ್ಲಾ ಪ್ಲೀಟ್ಸು ಕೂಡ ನೀವು ಐರನ್ ಮಾಡ್ಕೋಬಹುದು. ಬಟ್ ನಾನು ಕಂಪ್ಲೀಟ್ ಪ್ಲೀಟ್ಸ್ ಎಲ್ಲಾ ಪ್ಲೀಟ್ಸ್‌ನು ತೋರಿಸ್ಬೇಕು ಅಂತ ನಾನು ಪಿನ್ಸ್ ಇಟ್ಟು ಕಂಪ್ಲೀಟ್ ಆಗಿ ತೋರಿಸ್ತಿದ್ದೀನಿ ಡೀಟೇಲ್ ಆಗಿ. ನೋಡಿ ಈ ರೀತಿ ಬರತ್ತೆ. ನೀವು ಪಿನ್ಸ್ ಇಟ್ಟಾಗೂನು ಅಷ್ಟೇ ಈ ರೀತಿ ಏನಿದೆ ನಾನು ಪಿನ್ ಇಟ್ಟಿದ್ದೀನಲ್ಲ ಈ ಕಡೆ ಎಷ್ಟು ಇಂಚಸ್ ಇರತ್ತೋ ಅಷ್ಟೇ ಇಂಚಸ್ಸೇ ಬಾರ್ಡರ್ ಕೂಡ ಇರಬೇಕು. ಇಲ್ಲ ಅಂದ್ರೆ ಅದು ಹೆಚ್ಚು ಕಮ್ಮಿ ಬರತ್ತೆ. ಕಂಪ್ಲೀಟ್ ಆಗಿ ನೋಡಿ ನಾನು ಯಾವ ರೀತಿ ಪ್ಲೀಟಿಂಗ್ ಮಾಡ್ಕೊಂಡು ಐರನ್ ಮಾಡಿದ್ದೀನಿ ಇದೇ ಮೆಥಡ್ ಅಲ್ಲೇ ಬರಬೇಕು ಎಲ್ಲಾ ಪ್ಲೀಟ್ಸುನು. ಸೊ ಮೇಲ್ಗಡೆ ಯಾವ ರೀತಿ ಬರತ್ತೆ ಅದೇ ತರನೇ ಬಾಟಮ್ ಕೆಳಗಡೆ ಕೂಡ ಬಾರ್ಡರ್ ಸೈಡ್ ಅಲ್ಲೂ ಕೂಡ ಅದೇ ವಿಡ್ತ್ ಲೆಂತ್ ಮೇಂಟೈನ್ ಆಗೋ ತರ ನೀವು ಪ್ಲೀಟಿಂಗ್ ಮಾಡ್ಕೋಬೇಕು. ನೋಡಿ ಎಲ್ಲಾನು ನೀಟಾಗಿ ಪ್ಲೀಟ್ಸ್ ನಾನು ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡು ನೀಟಾಗಿ ಅದನ್ನ ಐರನ್ ಮಾಡಿದ್ದೀನಿ. ಅದ್ರ ಮೇಲೆ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ. ಅಲ್ಲಿ ನೀವು ವೇಸ್ಟ್ ಲೆಂತ್ ಚೆಕ್ ಮಾಡ್ಕೋಬೇಕು. ನಾನು 32 ಇಂಚಸ್ ಬರೋ ತರ ನಾನು ಪ್ಲೀಟಿಂಗ್ ಮಾಡ್ಕೊಂಡಿದ್ದೀನಿ.
ಸೊ ನೀವು ಎಲ್ಲಾ ಪ್ಲೀಟ್ಸೂನು ನೀಟಾಗಿ ಏನಿದೆ ಅದು ಪ್ಲೀಟ್ಸ್ ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚಸ್ ಹಾಕ್ಕೊಂಡ್ರೆ ಆಗತ್ತೆ. ನೋಡಿ ಲೈನಿಂಗು ಕೂಡ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಲೈನಿಂಗು ಕೂಡ ಇದ್ರ ಮೇಲೆ ನಾನು ನೀಟಾಗಿ ದೊಡ್ಡ ದೊಡ್ಡ ಸೈಜ್ ಪ್ಲೀಟ್ಸ್ ಮಾಡ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡ್ಕೊಂತಾ ಇದ್ದೀನಿ. ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ 2.5 ಮೀಟರು. ನಿಮಗೆ ಕಾಟನ್ ಓಕೆ ಕಂಫರ್ಟ್ ಇರುತ್ತೆ ಅನ್ಕೊಂಡ್ರೆ ಕಾಟನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಪಾಲಿಸ್ಟರ್ ಯೂಸ್ ಮಾಡ್ತಿದ್ದೀನಿ. ಇನ್ನು ಸಿಲ್ಕ್ ಟೈಪು ಬರತ್ತೆ. ಓನ್ಲಿ ಲೈನಿಂಗ್ ಪರ್ಪಸ್ ತರಾನೇ ಇರುತ್ತೆ ಫ್ಯಾಬ್ರಿಕ್, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಪಾಲಿಸ್ಟರ್ ಯೂಸ್ ಮಾಡಿದ್ದೀನಿ. 2.5 ಮೀಟರ್ ನಾನು ಬಾಟಮ್ಗೆ ಯೂಸ್ ಮಾಡಿದ್ದೀನಿ. ಕಂಪ್ಲೀಟ್ ಸ್ಕರ್ಟ್ ಪಾರ್ಟ್ಗೆ ಈ ರೀತಿ ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಅಡ್ಜಸ್ಟ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಇದಕ್ಕೆ ಬೆಲ್ಟ್ಗೆ ಲೆಂತ್ ನಾನು 31.5 ಇಂಚಸ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ 32 ಇಂಚಸ್ಸೇ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 2.5 ಇಂಚಸ್ ತಗೊಂಡಿದ್ದೀನಿ. ಏನಿದೆ ಇದು ಕಂಪ್ಲೀಟ್ ಆಗಿ ಈ ಮೇನ್ ಪ್ಲೀಟ್ಸ್ ಮಾಡಿರೋ ವೇಸ್ಟ್ ಲೆಂತ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದಕ್ಕೆ ಒಂದು 1 ಇಂಚು ಕಮ್ಮಿ ಇರೋ ತರ ನೀವು ಬೆಲ್ಟ್ ತಗೋಬೇಕು. ನೋಡಿ ಬೆಲ್ಟ್ ಇಷ್ಟೇ ಅಂತ ಏನಿಲ್ಲ, ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ವೇಸ್ಟ್ ಲೆಂತ್ ಕರೆಕ್ಟ್ ಆಗಿ ನೀವು ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಬೆಲ್ಟ್ ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇದಕ್ಕೆ ಲೈನಿಂಗು ಕೂಡ ಆಡ್ ಮಾಡ್ಕೊಂಡು ಬೆಲ್ಟ್ಗೆ ಕಂಪ್ಲೀಟ್ ಆಗಿ 3 ಕಾರ್ನರ್ಸ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. 3 ಕಾರ್ನರ್ಸ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ವೇಲಿ ತಗೊಂಡಿದ್ದೀನಿ. ಆಪೋಸಿಟ್ ವೇಲಿ ತಗೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಆಪೋಸಿಟ್ ವೇಲಿ ತಗೊಂಡು ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಬೆಲ್ಟ್ ಕೂಡ ಅಷ್ಟೇ 2 ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಸ್ಟಿಚಿಂಗ್ ಮಾಡ್ತಾರೆ. ನಿಮಗೆ ಥ್ರೆಡ್ ಹಾಕೊಂತೀವಿ ಅನ್ಕೊಂಡ್ರೆ ಈ ಕಡೆ ಕಾರ್ನರು ಆ ಕಡೆ ಕಾರ್ನರು ಏನಿದೆ ಅದನ್ನ ಓಪನ್ ಇರೋ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಇದಕ್ಕೆ ಹುಕ್ಸ್ ಹಾಕ್ತೀನಿ, ಅದಕ್ಕೆ ನಾನು ಈ ರೀತಿ ತೋರಿಸ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಇವಾಗ 4 ಕಾರ್ನರ್ಸ್ ಕೂಡ ನಾನು ಅಟ್ಯಾಚ್ ಆಗೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿದೆ. ಈ ರೀತಿ ಬರತ್ತೆ ಕಂಪ್ಲೀಟ್ ಆಗಿ. ಇವಾಗ ಈ ಕಡೆ ಒಂದು 1 ಇಂಚು ನೀವು ಮಾರ್ಜಿನ್ ಬಿಟ್ಕೋಬೇಕು. ಯಾವತ್ತೇ ಆಗ್ಲಿ ನೀವು ಲೈನಿಂಗ್ ಮೇನ್ ಈ ಸ್ಕರ್ಟ್ ಪಾರ್ಟ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದಾಗ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಇಲ್ಲ ಒಂದು 1/2 ಇಂಚು ಗ್ಯಾಪ್ ಇರೋ ತರ ನೋಡ್ಕೊಂಡು ಮಾರ್ಜಿನ್ ಬಿಟ್ಕೊಂಡು ನೀವು ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದ್ರೆ ಸೈಡ್ ಅಲ್ಲಿ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರ್ಬೇಕಲ್ವಾ, ಅದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಅಲ್ಲಿ ಸೈಡ್ ಅಲ್ಲಿ ಸ್ಟಿಚಿಂಗು ಕೂಡ ಮಾಡ್ಕೋಬಹುದು. ಅದಕ್ಕೆ ನಾನು ಅಲ್ಲಿ ಒಂದು 1 ಇಂಚು ಗ್ಯಾಪ್ ಬಿಟ್ಟು ಬೆಲ್ಟ್ ಅಟ್ಯಾಚ್ ಮಾಡಿದ್ದೀನಿ. ಈ ಕಡೆ ಕೂಡ ಇಷ್ಟು ಗ್ಯಾಪ್ ಇದೆ. ನೀವು ಬೆಲ್ಟ್ ಕಟ್ ಮಾಡ್ಕೊಂಡಾಗೆ ನೋಡ್ಕೋಬೇಕು. ಅದು ಒಂದು 1 ಇಂಚು 2 ಇಂಚಸ್ ಇರೋ ತರ ನೀವು ಅಟ್ಯಾಚ್ ಮಾಡಿದಾಗ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಬರತ್ತೆ. ನೋಡಿ ನಾನು ಒಂದ್ ಸೈಡ್ ಏನಿದೆ ಅದು ಅಟ್ಯಾಚ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ ಸೈಡ್ ಕೂಡ ಇದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ಓನ್ಲಿ ಬೆಲ್ಟ್ ಮೇಲೆ ಸ್ಟಿಚಿಂಗ್ ಮಾಡ್ತಿದ್ದೀನಿ, ನಾನು ಸ್ಕರ್ಟ್ ಮೇಲೆ ಸ್ಟಿಚಿಂಗ್ ಮಾಡ್ತಿಲ್ಲ. ನೀವು ಯಾವತ್ತಾಗ್ಲಿ ಬೆಲ್ಟ್ ಸ್ಟಿಚಿಂಗ್ ಮಾಡಿದಾಗ ಬೆಲ್ಟ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು ಇನ್ನೊಂದು ಸ್ಟಿಚ್ಚು, ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಇದಕ್ಕೆ ಜಿಪ್ ತೋರಿಸ್ತಿದ್ದೀನಲ್ವಾ, ಇದನ್ನ ಅಟ್ಯಾಚ್ ಮಾಡ್ತೀನಿ. ಜಸ್ಟ್ ಈ ಜಿಪ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಇಂಚಸ್ಗೆ ಕರೆಕ್ಟ್ ಆಗಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಡಾಟ್ ತರ ಇಟ್ಕೊಂಡು ಅಷ್ಟಕ್ಕೆ ನಾನು ಈ ಸೈಡ್ ಅಲ್ಲಿ ಎರಡೂ ನೀಟಾಗಿ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಸೊ ನಿಮಗೆ ಜಿಪ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಕರೆಕ್ಟ್ ಆಗಿ ನೋಡ್ಕೊಂಡು ಇದನ್ನ ಸೈಡ್ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಎರಡೂ ಕಾರ್ನರ್ಸ್ ಅಷ್ಟೇ, ಎರಡೂ ಕಾರ್ನರ್ಸ್ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಅದು ಸ್ಟಿಚಿಂಗ್ ಆದ್ಮೇಲೆ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು. ಜಿಪ್ ಅಟ್ಯಾಚ್ ಮಾಡಿದಾಗ ಕಂಪ್ಲೀಟ್ ಆಗಿ ಜಿಪ್ ಓಪನ್ ಇರೋ ತರ ನೋಡ್ಕೋಬೇಕು. ಓಪನ್ ಮಾಡ್ಕೊಂಡು ಕಾರ್ನರ್ಗೆ ಇದನ್ನ ತೆಗಿಬೇಕು ಅಷ್ಟೇ. ಕಂಪ್ಲೀಟ್ ಆಗಿ ತೆಗೆದ್ರೆ ಜಿಪ್ ಹೋಗುತ್ತೆ. ಓನ್ಲಿ ಕಾರ್ನರ್ಗೆ ಓಪನ್ ಮಾಡ್ಕೊಂಡು ಜಿಪ್ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಒಂದ್ ಸೈಡ್ ಮಾತ್ರ. ನೋಡಿ ನಾನು ಒಂದ್ ಸೈಡ್ ಅಟ್ಯಾಚ್ ಮಾಡಿದ್ದೀನಲ್ವಾ, ಇನ್ನೊಂದ್ ಸೈಡ್ ಕೂಡ ಅದೇ ಮೆಥಡ್ ಅಲ್ಲೇ ನೀವು ಜಿಪ್ ಓಪನ್ ಮಾಡ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಜಿಪ್ ಎಲ್ಲ ಅಟ್ಯಾಚ್ ಮಾಡಿದಾದ್ಮೇಲೆ ಈ ಬೆಲ್ಟ್ ಸೈಡ್ ಕಾರ್ನರ್ ಇರತ್ತಲ್ವಾ, ನೀವು ನೀಡಲು ಥ್ರೆಡ್ ತಗೊಂಡು ಅದನ್ನ ನೀಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ಸ್ಟಿಚಸ್ ಹಾಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ನಾನು ಜಿಪ್ ಅಟ್ಯಾಚ್ ಮಾಡಿದೆ, ಈ ರೀತಿ ಬರತ್ತೆ. ಆದ್ರೂನು ಈ ಕಡೆ ಕಾರ್ನರ್ ಓಪನ್ ಇದೆ ಅಲ್ವಾ, ಅದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ.
ಈ ರೀತಿ ಕಂಪ್ಲೀಟ್ ಆಗಿ ಜಿಪ್ ಇಲ್ಲಿವರೆಗೂ ಅಟ್ಯಾಚ್ ಮಾಡಿದ್ದೀನಿ. ನಿಮಗೆ ಇನ್ನೂ ಕಮ್ಮಿ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು. ನಿಮ್ಗೆ ಜಿಪ್ ಎಷ್ಟು ಲೆಂತ್ ಬೇಕೋ ಅಷ್ಟು ಕರೆಕ್ಟ್ ಆಗಿ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇವಾಗ ಜಿಪ್ ಮೇಲ್ಗಡೆಗೆ ಮಾಡ್ಕೊಂಡು ಜಸ್ಟ್ ಈ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ, ಲೈನಿಂಗು ಮತ್ತೆ ಸ್ಯಾರಿದು ಮೇನ್ ಫ್ಯಾಬ್ರಿಕ್ ಎರಡೂನು ಸೇರಿಸ್ಕೊಂಡು ಒಂದ್ 5-6 ಇಂಚಸ್ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಲೈನಿಂಗ್ ಸೈಡ್ಗೆ ರಿಮೂವ್ ಮಾಡ್ಕೋಬೇಕು. ಸೊ ಲೈನಿಂಗ್ ಬಿಟ್ಟು ನೀವು ಮೇನ್ ಫ್ಯಾಬ್ರಿಕ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಮಾತ್ರ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಸಪರೇಟ್ ಆಗಿ ನೀವು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸಲ ಸ್ಟಿಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೀವು ವೇರ್ ಮಾಡಿದಾಗನು ಅದು ಒಂಥರ ಕಾಣಿಸುತ್ತೆ ಫ್ರಂಟ್ ಸೈಡು. ಅದಕ್ಕೆ ನೀವು ಯಾವತ್ತೇ ಆಗ್ಲಿ ಸ್ಕರ್ಟ್ ಆಗ್ಲಿ ಲಾಂಗ್ ಡ್ರೆಸ್ಸಸ್ ಆಗ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಇಲ್ಲಿವರೆಗೂ ಸಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡು ಕೂಡ ಸಪರೇಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಜಿಪ್ ಏನಿದೆ ಈ ಕಡೆ ಕಾರ್ನರ್, ಇದನ್ನ ಜಸ್ಟ್ ಕ್ಲೋಸ್ ಆಗೋ ತರ ಇದನ್ನ ಸ್ಟಿಚ್ ಮಾಡ್ಕೋಬೇಕು. ಓನ್ಲಿ ಈ ಜಿಪ್ ಕಾರ್ನರ್ ಸೈಡ್ ಮಾತ್ರ. ನೋಡಿ, ನಾನು ಕಂಪ್ಲೀಟ್ ಆಗಿ ಇದು ಜಿಪ್ ಏನಿದೆ ಅದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಜಿಪ್ ಅಟ್ಯಾಚ್ ಮಾಡಿದ್ದು ರೆಡಿ ಆಯ್ತು. ಈ ರೀತಿ ಬರುತ್ತೆ. ಓನ್ಲಿ ಈ ಬೆಲ್ಟ್ ಸೈಡ್ ಮಾತ್ರ ನೀವು ನೀಡಲ್ ಥ್ರೆಡ್ ತಗೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಗತ್ತೆ. ಇದಕ್ಕೆ ಹುಕ್ಸ್ ಇದ್ರೆ ಹುಕ್ಸ್ ಹಾಕೋಬಹುದು, ಇದ್ರೆ ಎಲ್ಲ ಹುಕ್ಸ್ ಹಾಕ್ಲೇಬೇಕು. ಬಟ್ ನಾನು ಥ್ರೆಡ್ಗೆ ಬಿಟ್ಟಿಲ್ಲ. ನೀವು ಆ ರೀತಿ ಮಾಡ್ಕೋಬೇಕು ಅನ್ಕೊಂಡ್ರೆ ಸ್ವಲ್ಪ ಫ್ಯಾಬ್ರಿಕ್ ವಿಡ್ತ್ ಜಾಸ್ತಿ ತಗೊಂಡು ಥ್ರೆಡ್ ಟೈಪ್ ಕೂಡ ಮಾಡ್ಕೋಬಹುದು. ನೋಡಿ, ಕಂಪ್ಲೀಟ್ ಆಗಿ ಸ್ಕರ್ಟ್ ರೆಡಿ ಆಗಿದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರತ್ತೆ. ಲಿಂಕ್ಸ್ ಎಲ್ಲಾನು ಚೆಕ್ ಮಾಡಿ. ಸ್ಯಾರಿ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನು ಇದೇ ತರ ಲೆಹೆಂಗಾದು ಪ್ಲೀಟೆಡ್ ಟೈಪ್ ಅಲ್ಲಿ ಇಲ್ಲ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಇದೇ ತರನೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.